ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನು ಚರ್ಚೆ ಆಯಿತು ಸರ್? ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ. ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ. ಇವತ್ತು ನಾವುಗಳೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ, ಅದು ನಮ್ಮ ಹೋರಾಟನೇ. ಒಬ್ಬ ರೈತರಿಗೆ ಏನಾರು ಆದ್ರೆ ನಾವು ನಿಲ್ಬೇಕು. ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ, ಬಂದರು, ಕೇಳಿಸ್ಕೊಂಡ್ರು. ಇದು ಸಿದ್ದರಾಮಣ್ಣವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಇದು 3.5-4 ವರ್ಷ ನಡೀತಿರೋ ಹೋರಾಟ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟದ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು, ಇದನ್ನು ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅದನ್ನೇ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ. ಇಲ್ಲ, ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಬಂದಿದೆ, ಅದು ಡಿನೋಟಿಫಿಕೇಶನ್ ಮಾಡಬೇಕು. ಅದನ್ನ ಏನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀರಿ. ಈ ರೈತರನ್ನ, ಈ ಕಮಿಟಿಯನ್ನ ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು. ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ, ನಮಗೆ ಡೇಟ್ ಕೊಡಿ. ಅದಕ್ಕೆ ಕೊನೆಗೂ We at East Point Group of Institutions offer a wide range of courses that provide limitless opportunities, building skills over 2 decades. ಈಗ ಅದನ್ನ ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಅವರು. 4ನೇ ತಾರೀಕು ಶುಕ್ರವಾರ ನಮಗೆ 11:30ಗೆ ಮೀಟಿಂಗ್ ಕೊಟ್ಟಿದ್ದಾರೆ. ನಾವು ಬರ್ತೀವಿ. ನಮ್ಮ ಎರಡೂ ಸಾಧ್ಯತೆಗಳನ್ನು, ಅದನ್ನು ಹೇಗೆ ಡಿನೋಟಿಫಿಕೇಶನ್ ಮಾಡಬೇಕು, ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸ್ತೀವಿ. ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ, ಸ್ಪಂದಿಸೋದು ಬಹಳ ಮುಖ್ಯ ನಮಗೆ. ಅದನ್ನು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಇನ್ನೊಂದು ಹೇಳಿದೀವಿ, ನೀವು 4ನೇ ತಾರೀಕು ತನಕ ತಗೊಳ್ತೀವಿ, ಓಕೆ, ನಾವು ನಿಮ್ಮ ಒತ್ತಡಗಳನ್ನು, ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನು ನೋಡ್ಬೋದು, ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಅಲ್ಲಿವರೆಗೆ ಫ್ರೀಡಮ್ ಸರ್ಕಲ್ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಯಾಕಪ್ಪ ಅಂದ್ರೆ ಹಂಗೆಲ್ಲ ಆಗಲ್ಲ. ಅದು ಒಬ್ಬ ರೈತರು ನಮ್ಮ ನೋವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇವೆ ನಾವು. ನಮ್ಮ ಹೋರಾಟ ನಡೆಯುತ್ತದು. 4ನೇ ತಾರೀಕಿಗೆ ಮತ್ತೆ ನೀವು ಭೇಟಿಯಾದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂತ ಹೇಳಿ. ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಸ್ವಲ್ಪ ಜನಪರವಾದ, ಜನರ ಸಮಸ್ಯೆನ ಅರ್ಥ ಮಾಡ್ಕೊಂಡವರು. ಅವ್ರಿಗೆ ಇದನ್ನು ಹೊಸ ಸಮಸ್ಯೆ ಅಲ್ಲ, ಇದಕ್ಕೆ ಮುಂಚೆ ಬಂದು ಮಾತು ಕೊಟ್ಟವರೇನೆ. ನೋಡೋಣ ಏನಾಗುತ್ತೆ ಅಂತ. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರಿ, ಏನು ಚರ್ಚೆ ಆಯಿತು ಸರ್? ನಿನ್ನೆ ಒಂದು ಒಳ್ಳೆ ಶಾಂತಿಯುತವಾದ ಹೋರಾಟ ನಡೆಸ್ತಾ ಇದ್ವಿ. ಯಾಕಂದ್ರೆ ಫೈನಲ್ ನೋಟಿಫಿಕೇಶನ್ ಬಂದ ಮೇಲೆ ರೈತರು ಸುಮ್ಮನೆ ಇರೋಕ್ಕಾಗಲ್ಲ. ಇವತ್ತು ನಾವುಗಳೆಲ್ಲ ನಿಂತಿರೋದು ನಮ್ಮ ಹೋರಾಟ ಅಲ್ಲ, ಅದು ನಮ್ಮ ಹೋರಾಟನೇ. ಒಬ್ಬ ರೈತರಿಗೆ ಏನಾರು ಆದ್ರೆ ನಾವು ನಿಲ್ಬೇಕು. ಅದಕ್ಕೆ ಒತ್ತಾಗಿ ನಿಂತ್ಕೊಂಡ್ವಿ, ಬಂದರು, ಕೇಳಿಸ್ಕೊಂಡ್ರು. ಇದು ಸಿದ್ದರಾಮಣ್ಣವ್ರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಲ್ಲ. ಇದು 3.5-4 ವರ್ಷ ನಡೀತಿರೋ ಹೋರಾಟ. ಅವರು ವಿರೋಧ ಪಕ್ಷದಲ್ಲಿದ್ದಾಗ ಈ ಹೋರಾಟದ ಸ್ಥಳಕ್ಕೆ ಬಂದು ಇದು ಅನ್ಯಾಯ ಆಗ್ತಾ ಇರೋದು, ಇದನ್ನು ನಾನು ಅಧಿಕಾರಕ್ಕೆ ಬಂದ ಮೇಲೆ ಸರಿ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಅದನ್ನೇ ನೆನಪಿಸಿದ್ರಿ ಮತ್ತೆ ಮತ್ತೆ ಅವರಿಗೆ. ಇಲ್ಲ, ನೀವು ಹೇಳಿದ್ರಿ ಒಂದು ನೋಟಿಫಿಕೇಶನ್, ಫೈನಲ್ ನೋಟಿಫಿಕೇಶನ್ ಬಂದಿದೆ, ಅದು ಡಿನೋಟಿಫಿಕೇಶನ್ ಮಾಡಬೇಕು. ಅದನ್ನ ಏನ್ ಮಾಡ್ತಿರೋ ನಮಗೆ ಗೊತ್ತಿಲ್ಲ. ಸಮಸ್ಯೆ ಇದು ಅಂದಾಗ ಮೊದಲು ನಮಗೆ ಬೇಕಾಗಿರೋದು ನೀವೊಂದು ಮೀಟಿಂಗ್ ಕರೀರಿ. ಈ ರೈತರನ್ನ, ಈ ಕಮಿಟಿಯನ್ನ ನೀವು ಮೀಟಿಂಗ್ ಕರಿಬೇಕು ಮತ್ತು ಆ ರೈತರಿಗೆ ಆಶ್ವಾಸನೆ ಕೊಡಬೇಕು. ಮುಖ್ಯಮಂತ್ರಿಯಾಗಿ ನಾನು ಇದರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ, ನಮಗೆ ಡೇಟ್ ಕೊಡಿ. ಅದಕ್ಕೆ ಕೊನೆಗೂ ಅವರೀಗ ಅದನ್ನ ಪತ್ರಿಕೆಯನ್ನು ಹೊರಡಿಸಿದ್ದಾರೆ ಅವರು. 4ನೇ ತಾರೀಕು ಶುಕ್ರವಾರ ನಮಗೆ 11:30ಗೆ ಮೀಟಿಂಗ್ ಕೊಟ್ಟಿದ್ದಾರೆ. ನಾವು ಬರ್ತೀವಿ. ನಮ್ಮ ಎರಡೂ ಸಾಧ್ಯತೆಗಳನ್ನು, ಅದನ್ನು ಹೇಗೆ ಡಿನೋಟಿಫಿಕೇಶನ್ ಮಾಡಬೇಕು, ಇದನ್ನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ಚರ್ಚಿಸ್ತೀವಿ. ಕೇಳಿಸ್ಕೊಳ್ಳೋದು ಮುಖ್ಯ ನಮಗೆ, ಸ್ಪಂದಿಸೋದು ಬಹಳ ಮುಖ್ಯ ನಮಗೆ. ಅದನ್ನು ಕೊಟ್ಟಿದ್ದಾರೆ. ಆದರೆ ಅವ್ರಿಗೆ ಇನ್ನೊಂದು ಹೇಳಿದೀವಿ, ನೀವು 4ನೇ ತಾರೀಕು ತನಕ ತಗೊಳ್ತೀವಿ, ಓಕೆ, ನಾವು ನಿಮ್ಮ ಒತ್ತಡಗಳನ್ನು, ನಿಮ್ಮ ಸರ್ಕಾರದ ರೂಲ್ಸ್ಗಳನ್ನು ನೋಡ್ಬೋದು, ನಾವು ಅರ್ಥ ಮಾಡ್ಕೊಳ್ತೀವಿ. ಆದರೆ ಅಲ್ಲಿವರೆಗೆ ಫ್ರೀಡಮ್ ಸರ್ಕಲ್ನಲ್ಲಿ ನಮ್ಮ ಹೋರಾಟ ಮುಂದುವರಿಯುತ್ತೆ. ಅಲ್ಲ, ಯಾಕಪ್ಪ ಅಂದ್ರೆ ಹಂಗೆಲ್ಲ ಆಗಲ್ಲ. ಅದು ಒಬ್ಬ ರೈತರು ನಮ್ಮ ನೋವನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೇವೆ ನಾವು. ನಮ್ಮ ಹೋರಾಟ ನಡೆಯುತ್ತದು. 4ನೇ ತಾರೀಕಿಗೆ ಮತ್ತೆ ನೀವು ಭೇಟಿಯಾದಾಗ ನಮ್ಮ ಜೊತೆ ಕೂತು ಯಾವ ನಿರ್ಧಾರ ತಗೊಳ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡಿ ಅಂತ ಹೇಳಿ. ಪಾಸಿಟಿವ್ ಆಗಿದ್ದಾರೆ. ಯಾಕಂದ್ರೆ ಸ್ವಲ್ಪ ಜನಪರವಾದ, ಜನರ ಸಮಸ್ಯೆನ ಅರ್ಥ ಮಾಡ್ಕೊಂಡವರು. ಅವ್ರಿಗೆ ಇದನ್ನು ಹೊಸ ಸಮಸ್ಯೆ ಅಲ್ಲ, ಇದಕ್ಕೆ ಮುಂಚೆ ಬಂದು ಮಾತು ಕೊಟ್ಟವರೇನೆ. ನೋಡೋಣ ಏನಾಗುತ್ತೆ ಅಂತ.